ಇನ್ನೊಂದ್ಸತಿ ಸಿದ್ದರಾಮಯ್ಯನವ್ರ ಬೈಟ್ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಸೂಕ್ಷ್ಮವಾಗಿ. ಸಿದ್ದರಾಮಯ್ಯನವ್ರ ಬೈಟು ಅದಾದ್ಮೇಲೆ ಮತ್ತೊಂದು ಸುಳ್ಳನ್ನು ಎಕ್ಸ್ಪೋಸ್ ಮಾಡಲಿದ್ದೀವಿ ನಾವು. ಬೈಟ್ ಪ್ಲೇ ಮಾಡಿದ್ರು. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡ. ಏನಂದ್ರು ಸಿದ್ದರಾಮಯ್ಯನವರು? ನಮ್ ಜಮೀನು ಆದ್ರೆ ಅವರ ವೈಫೇ ಬರೆದಿದ್ದಾರೆ 2001ರಲ್ಲಿ. ಎಷ್ಟರಲ್ಲಿ ಸರ್? 2001ರಲ್ಲಿ ಇದನ್ನ ಮೂಡಾದವರು ನಿವೇಶನ ಮಾಡಿ ಹಂಚಿದ್ದಾರೆ. ಮೂಡಾದವ್ರು ತಗೊಂಡ್ಮೇಲೆ ನಿಮ್ ಜಮೀನ್ ಹೆಂಗಾಯ್ತು? ಅದು ಸೈಟು, ಜಮೀನಲ್ಲ, ಸೈಟ್. ಅದು ಮೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ನಿಮ್ ಜಮೀನ್ ಹೆಂಗಾಯ್ತು ಅಲ್ವಾ ಸ್ನೇಹಮಯಿ ಕೃಷ್ಣ ಸರ್? ಅದಕ್ಕಿಂತ ಮುಖ್ಯವಾಗಿ ಬೇಡ ಮೇಡಮ್, ಈಗ ಅವ್ರ ಹೇಳೋ ಪ್ರಕಾರನೇ ಅವ್ರ ಜಮೀನೇ ಮೂಡಾದವ್ರು ಅವ್ರಿಗೆ ಗೊತ್ತಿಲ್ಲದಂಗೆ ಈಗ ವಶಪಡಿಸ್ಕೊಂಡ್ಬಿಟ್ರು. ಇವರ ಜಮೀನು 3 ಎಕರೆ 16 ಗುಂಟೆ ಜಮೀನ ಇವ್ರಿಗೆ ಗೊತ್ತಿಲ್ಲದ ಹಾಗೆ ಮೂಡಾದವ್ರ ರಸ್ತೆ ಒಳ ಚೆನ್ನೈ ನಿವೇಶನ ರಚನೆ ಮಾಡಕ್ಕೆ ಇವ್ರು ಹೇಗೆ ಅವಕಾಶ ಮಾಡಿಕೊಟ್ರು ಮೇಡಮ್? ನಮ್ಮ ಮನೆಗೆ ಯಾರು ಅನಧಿಕೃತ ಬಂದ್ಬಿಟ್ರೆ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಮತ್ತೆ ಕಾನೂನು ಏನು ಹೇಳ್ತಂದ್ರೆ ಅತಿಕ್ರಮ ಪ್ರವೇಶ ಮಾಡಿದ್ರೆ, ನಮ್ಮ ಆಸ್ತಿಗೆ ಅತಿಕ್ರಮ ಪ್ರವೇಶ ಮಾಡಿದ್ರೆ IPC 447-48 ಪ್ರಕಾರ ಅಪರಾಧ ಕೃತ್ಯ ಆಗುತ್ತೆ. ಇದ್ರ ನಿಯಮದಲ್ಲಿ ಕೇಸ್ ಕೃಷ್ಣ ಸರ್, ನಾವು ಇನ್ನೊಂದೇನ್ ಮಿಸ್ ಮಾಡಿದ್ವಿ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿನೇ ಬರ್ದಿರೋ ಹಂಗೆ 2001ರಲ್ಲಿ ಮೂಡ ಅಕ್ವೈರ್ ಮಾಡ್ಕೊಂಡು ನಿವೇಶನ ಮಾಡಿ ಹಂಚಿದೆ. ಇವರ ಸಹೋದರ ಖರೀದಿ ಮಾಡಿದ್ದು ಯಾವಾಗ? 2004ರಲ್ಲಿ. ಅವಾಗ ಪಾಪ ಕೃಷಿ ಭೂಮಿ ಇತ್ತಂತೆ. ಅದನ್ನೇ ಹೇಳ್ಬೇಕು ಅವ್ರು, ಅದಕ್ಕೆ ಸ್ಪೆಷಲ್ ಕೇಳ್ತೀವಿ. ಎಕ್ಸಾಕ್ಟ್ಲಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಜಮೀನು ಇದುವರೆಗೂ ಪ್ರಾಧಿಕಾರ ಪರಿಹಾರ ಕೊಟ್ಟಿಲ್ಲ, ಇಂಥ ಕಡೆಯಲ್ಲಿ ವೈಟ್ನರ್ ಹಾಕಿ ಮಾರ್ಕ್ ಮಾಡಿದ್ದಾರೆ ಸರ್, ಇಂಥ ಕಡೆಯಲ್ಲಿ ಪ್ರಾಧಿಕಾರ ಅಭಿವೃದ್ಧಿ ಮಾಡಿರುವ ಬಡಾವಣೆಯಲ್ಲಿ ಸೈಟ್ ಕೊಡಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾವು ಇಂಥನೇ ಕಡೆ ಕೊಡಿ ಅಂತ ಕೇಳಿರ್ಲಿಲ್ಲ, ಬಿಜೆಪಿ ಅವ್ರು ಕೊಟ್ಟರು ನಾವು ಇಸ್ಕೊಂಡ್ವಿ ಅಂತ. ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೇಳಿದ್ದಾರೆ ಇಂಥದ್ದೇ ಕಡೆ ನಮಗೆ ಜಮೀನ್ ಕೊಡಿ ಅಂತ ಹೇಳಿ. ಏನ್ ಹೇಳ್ತೀವಿ? ಬಿಜೆಪಿ ಅವರು ಯಾರಿಗೂ ಸೈಟ್ ಕೊಟ್ಟಿಲ್ಲ. ಕೊಟ್ಟಿರೋದು ಮೂಡಾದಲ್ಲಿ ಆಫೀಸರ್ಗಳು. ಆ ಆಫೀಸರ್ಗಳು ಹಾಕಿದ್ಯಾರು? ಎಲ್ಲ ಸಿದ್ದರಾಮಯ್ಯನವರ ಕಾಲದ ಆಫೀಸರ್ಗಳು. ಮೊದಲನೇದು. ಎರಡನೇದು, ಇವ್ರು ಯಾಕೆ ಹೆಲಿಕಾಪ್ಟರ್ ಹೋಗಿ ಫೈಲ್ಗಳೆಲ್ಲ ಒತ್ಕೊಂಡ್ ಬಂದ್ರು ಸುರೇಶ್ ಅವರು? ಯಾಕೆ ಅಂದ್ರೆ ಇವೆಲ್ಲ ಸಿಕ್ಕಾಕೊಳ್ತೀವಿ ನಾವು ಅನ್ನೋ ಕಾರಣಕ್ಕೆ. ಈಗ ವೈಟ್ನರ್ಗಳು ಹಾಕಿರೋದು ಇದೆ, ನಾಪತ್ತೆಯಾದ ದಾಖಲೆಗಳು ಇದೆ, ಅದರಲ್ಲಿ ದಾಖಲೆಗಳೇ ನಾಪತ್ತೆ ಆಗಿದೆ. ಈಗ ನೀವು ಯೋಚನೆ ಮಾಡಿ, ಇದನ್ನ ಇನ್ವೆಸ್ಟಿಗೇಷನ್ ಕೊಟ್ರೆ ಅಲ್ಲಿ ಏನಾದ್ರೂ ಸಿಗುತ್ತಾ ಇವ್ರಿಗೆ? ಯಾವ ಪತ್ರಗಳು ಈಗಾಗಲೇ ಪಬ್ಲಿಕ್ ಡೊಮೈನ್ ಅಲ್ಲಿ ಇವೆಯೋ ಅವು ಬಿಟ್ಟರೆ ಬೇರೆ ಯಾವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಇವರೆಲ್ಲ ಮುಚ್ಚಿ ಹಾಕುವ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಏನಾದ್ರು ಚರ್ಚೆಗೆ ಸದನದಲ್ಲಿ ಸಿದ್ಧರಿದ್ದಿದ್ರೆ ನಿಜವಾಗಿಯೂ ಅವರು ತಪ್ಪು ಮಾಡಿರ್ಲಿಲ್ಲ ಅಂತ ಹೇಳ್ಬೋದಾಗಿತ್ತು. ಯಾವಾಗ ಇನ್ನೂ ಒಂದು ದಿನ ಇರುವಾಗ್ಲೇನೆ ಸದನವನ್ನ ಇವರು ಅನಿರ್ದಿಷ್ಟ ಕಾಲ ಮುಂದೂಡಿ ಹೊರಟ್ರೋ ಆಗ್ಲೇ ತಿಳ್ಕೊಳ್ಬೇಕು ಇವರು ತಪ್ಪು ಮಾಡಿದ್ದಾರೆ ಅಂತ. ಅದರಿಂದ ಈಗ ಸಿಕ್ಕಾಕೊಂಡು ನರಳುತ್ತಿದ್ದಾರೆ. ನಾನು ಏನೂ ತಪ್ಪು ಮಾಡಿಲ್ಲ, ನನ್ನಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾರಲ್ಲ. ನಾನು ಹೇಳ್ತೇನೆ, ಕಾಗೆಯಲ್ಲಿ ಯಾರಾದ್ರೂ ಕಪ್ಪು ಚುಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯ ಈಗ ಕಾಗೆ ರೀತಿಯಲ್ಲಿದ್ದಾರೆ. ಕಾಗೆಯಲ್ಲಿ ಕಪ್ಪು ಚುಕ್ಕೆ ನಮ್ಮಿಂದ ಹುಡ್ಕಕ್ಕಾಗಲ್ಲ. ಬೇಕಾದ್ರೆ ಏನಾದ್ರೂ ಕಾಂಗ್ರೆಸ್ನವ್ರು ಹುಡ್ಕೋದಿದ್ರೆ ಹುಡುಕ್ಲಿ, ನನಗೇನು ಅಭ್ಯಂತರ ಇಲ್ಲ. ಈಗ ಎಲ್ಲಾ ದಾಖಲೆಗಳು ಪಬ್ಲಿಕ್ ಡೊಮೈನ್ ಅಲ್ಲಿ ಇವೆ, ಒಂದೊಂದಾಗಿ ಹೊರಗಡೆ ಬರ್ತಿದೆ. ಆಮೇಲೆ ಈ ಹಗರಣ ಹೇಗೆ ಅಂತಂದ್ರೆ ತಿಪ್ಪೆ ಸಾರಿಸಿ ಬಿಟ್ಬಿಟ್ಟಿದ್ದಾರೆ. ಈಗ ತಿಪ್ಪೆ ಅಗದಂತಲ್ಲ, ಇನ್ನು ಹೊಲಸು ಕಸ ಎಲ್ಲ ಹೊರಗಡೆ ಬರ್ತಾನೇ ಇರುತ್ತೆ. ಇದಕ್ಕೆ ಪರಿಹಾರ ಒಂದೇ, ತಕ್ಷಣ ಅವರು ರಾಜೀನಾಮೆ ಕೊಟ್ಟು ನಿರ್ಗಮಿಸ್ಬೇಕು. ಇಲ್ಲ ಅಂತಂದ್ರೆ ಬಹುಶಃ ಈ ಸರ್ಕಾರನೇ ಕಳ್ಕೊಳ್ಳೋಂತ ಪರಿಸ್ಥಿತಿಗೆ ಬರ್ತಾರೆ. ಒಂದ್ ಸಿಂಪಲ್ ಪ್ರಶ್ನೆ ಸರ್, ನಾವು ಕೇಳಿಲ್ಲ ಎಲ್ಲೂ ಒಂದಿದ್ದಾರೆ, ಇಲ್ಲಿ ಕೇಳಿದ್ದಾರೆ ಅನ್ನೋದಕ್ಕೆ ಸಬ್ಸ್ಟಾನ್ಷಿಯಲ್ ಡಾಕ್ಯುಮೆಂಟ್ಸ್ ಇದೆ. ಸುಳ್ಳು ಹೇಳಿದ್ರೆ ಮುಖ್ಯಮಂತ್ರಿಗಳು ನೋಡಿ, ಸುಳ್ಳು ಹೇಳೋದ್ರಲ್ಲಿ ನೋಡಿ, ಅವ್ರು ಮೊದಲು ಜನತಾ ದಳದಲ್ಲಿ ಇರೋವರೆಗೂ ಸುಳ್ಳು ಹೇಳ್ತಿರ್ಲಿಲ್ಲ ಅಂತ ನಮಗೆಲ್ಲ ಗೊತ್ತಿತ್ತು. ಕಾಂಗ್ರೆಸ್ಸೇ ಸುಳ್ಳು, ಭ್ರಷ್ಟಾಚಾರ ಅಂದ್ಮೇಲೆ ಕಾಂಗ್ರೆಸ್ ಒಳಗಡೆ ಹೋದ್ಮೇಲೆ ಭ್ರಷ್ಟಾಚಾರ ಮಾಡದಿದ್ರೆ ಆಗ್ಲಿ, ಸುಳ್ಳು ಹೇಳದೇ ಇದ್ರಾಗ್ಲಿ ಇವ್ರ ತಾನೇ ಸರ್ವೈವ್ ಆಗೋದು ಹೇಗೆ? ಅದರಿಂದಾಗಿ ಕಾಂಗ್ರೆಸ್ನವರಲ್ಲಿ
ಅಂತಂತ ಘಟಾನುಘಟಿಗಳ ಲೀಡರ್ಗಳ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಮಾಡ್ತಿದ್ದ ಭ್ರಷ್ಟಾಚಾರಕ್ಕಿಂತ ಹೆಚ್ಚು ಮಾಡಬೇಕು, ಅವರು ಹೇಳ್ತಿದ್ದ ಸುಳ್ಳುಗಳಿಗಿಂತ ಇವರು ಹೆಚ್ಚು ಹೇಳಬೇಕು, ಆವಾಗ್ಲೇನೆ ಅವರು ಸರ್ವೈವ್ ಆಗಕ್ಕೆ ಸಾಧ್ಯ ಆಗೋದು. ಈಗ ಆ ಕೆಲಸವನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಅದರಿಂದ ಸಕ್ಸಸ್ ಆದ್ರು. ರೈಟ್ ರೈಟ್, ಥ್ಯಾಂಕ್ ಯು ಚಲವಾದಿ ಸರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಸ್ನೇಹಮಯ ಕೃಷ್ಣ ಅವರೇ, ಸಾಕಷ್ಟು ದಾಖಲೆಗಳು ಇನ್ನೂ ಇದೆ ಅಂತ ಹೇಳ್ತಿದ್ದೀರಿ. ಸೊ ನಾನು ಅವತ್ತು ಕೇಳಿದ್ದೆ, ಇವತ್ತು ಕೇಳ್ತಿದ್ದೀನಿ. ಕೋರ್ಟ್ ಮೊರೆ ಹೋಗಿದ್ದೀರಿ, ರಾಜ್ಯಪಾಲರ ಅಂಗಳದಲ್ಲೂ ಇತ್ತು ಪ್ರಕರಣ, ಈಗ ಕೋರ್ಟ್ನಲ್ಲಿ ಕಾನೂನಾತ್ಮಕ ಸಮರ. ನಿಮ್ಮ ಪರವಾಗಿ ಈ ಕೋರ್ಟ್ನ ತೀರ್ಪುಗಳು ಬರುತ್ತೆ ಅನ್ನೋ ವಿಶ್ವಾಸ ನಿಮಗೆ ಎಷ್ಟಿದೆ? ಖಂಡಿತ 100ಕ್ಕೆ 100 ಭಾಗ ನಮಗೆ ವಿಶ್ವಾಸ ಇದೆ. ಸೊ ಯಾಕಂದರೆ ನಾವು ಬರೀ ಮೌಖಿಕವಾಗಿ ನಾವು ಏನು ಆರೋಪ ಮಾಡ್ತಿಲ್ಲ, ಅದಕ್ಕೆ ಪೂರಕವಾದ ಒಂದೊಂದು ಬಲವಾದ ಸಾಕ್ಷ್ಯಗಳು ನಮ್ಮ ಹತ್ರ ದಾಖಲೆ ಸಮೇತ ಇದೆ. ಸೊ ಹಾಗಾಗಿ ನಾವು ಈ ಒಂದು ಹೋರಾಟದಲ್ಲಿ ಜಯ ಸಾಧಿಸ್ತೀವಿ. ಸೊ ಏನು ನಮ್ಮ ಹೋರಾಟದ ಗುರಿ ಇದೆ, ಆ ಗುರಿನ ತಲುಪ್ತೀವಿ ಅನ್ನೋ ಸಂಪೂರ್ಣ ನಂಬಿಕೆ, ವಿಶ್ವಾಸ ನಮಗಿದೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸ್ನೇಹಮಯಿ ಕೃಷ್ಣ ಅವರೇ. ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇದ್ರಿ. 5ರಿಂದ 6 ಮಿನಿಮಮ್ 5ರಿಂದ 6 ಸುಳ್ಳುಗಳು ಈ ಪ್ರಕರಣದಲ್ಲಿ ಹೇಗೆ ಎಕ್ಸ್ಪೋಸ್ ಆಯಿತು ಅನ್ನೋದನ್ನ ನೀವು ಕೂಡ ಗಮನಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಚಿಕ್ಕದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ ನಂತರ ಮತ್ತಷ್ಟು ಸುದ್ದಿ. ಇವಿಷ್ಟು ಈ ಬೂಡಾಕ್ಕೆ ಸಂಬಂಧಪಟ್ಟಂತೆ ಇದ್ದ ದಾಖಲೆಗಳು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.